ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೆ ರಿಲೇಟೆಡ್ ಟು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರ್ ಏನು ಪೋಸ್ಟ್ ಇವಾಗ ಕಾಲ್ ಮಾಡ್ತಾರೆ ಅಂತ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೆ ಅಲ್ವಾ. ಸೊ ಅದರ ಒಂದು ವಿಡಿಯೋ ನೆಕ್ಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಲೈಕ್ ಸಿಲೆಬಸ್ಸು ಇಂಪಾರ್ಟೆಂಟ್ ಆಗುತ್ತೆ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೆ. ಸೊ ಒಂದಷ್ಟು ಜನ ಏನು ಯಾವ ಥರ ಇರುತ್ತೆ ಸಿಲೆಬಸ್ಸು ಏನು ಅಂತ ಕೇಳಿದರೆ, ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಒಂದು ಸೆಮಿಸ್ಟ್ರಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಇನ್ ಜನರಲ್ ಆಗಿರುತ್ತೆ, ಎಲ್ಲ ಬ್ರ್ಯಾಂಚವ್ರಿಗೂ ಸಿಮಿಲರ್ ಇರುತ್ತೆ. ಥರ್ಡಿಂದ ನಂತರ 8th ಸೆಮ್ವರೆಗೂ ಇಲ್ಲಿ ನೀವು ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ಗಳನ್ನ ಆ ಒಂದು ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ ಓದಿರ್ತೀರಲ್ವ. ಸೊ 3ರಿಂದ 8th ಸೆಮ್ಮು ಅಂತ ಅಂದರೆ ನಿಮಗೆ ಆಲ್ಮೋಸ್ಟ್ 6 ಸೆಮ್ಸಲ್ಲಿ ಒಂದೊಂದು ಸೆಮ್ಮಲ್ಲಿ 4-5 ಸಬ್ಜೆಕ್ಟ್ ಹೊಸ್ದಾಗಿ ಕಲ್ತಿದ್ರು. ಸೊ ಆಲ್ಮೋಸ್ಟ್ 20-24 ಸಬ್ಜೆಕ್ಟ್ಸ್ ಇದಾಗುತ್ತೆ. ಬಟ್ ಅಷ್ಟು ಇರೋಲ್ಲ. ಇಲ್ಲೇನಾಗುತ್ತೆ ಅಂತಂದರೆ ಅದನ್ನು ಕ್ಲಬ್ ಮಾಡಿ ಯಾವುದ್ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸಿಗೆ ಅಂತ ಒಂದು 8-10 ಸಬ್ಜೆಕ್ಟ್ಗಳನ್ನ ಮಾತ್ರ ಇಲ್ಲಿ ಇಟ್ಟಿರ್ತಾರೆ ಎಕ್ಸಾಮಿಗೆ. ಓಕೆ, ಬೇಸ್ಡ್ ಆನ್ ದಟ್ KPSC ಅವರೇ ಏನು ತಮ್ಮ ಒಂದು ಗ್ರ್ಯಾಜುಯೇಟ್ ಲೆವೆಲ್ ಅಥವಾ ಅದಕ್ಕಿಂತ ಹೆಚ್ಚಾಗಿ ಅಥವಾ ಬಿಲೋ ಗ್ರ್ಯಾಜುಯೇಟ್ ಲೆವೆಲ್ ಏನು ಸಬ್ಜೆಕ್ಟ್ಸ್ ಇರುತ್ತೆ ಅಥವಾ ಜಾಬ್ಸ್ ಇರುತ್ತೆ ಅದರ ರಿಲೇಟೆಡ್ ಎಕ್ಸಾಮ್ಸಿಗೆ ಬೇಕಾಗಿರೋಂಥ ಸಿಲೆಬಸ್ ಏನು ಅಂತ ಅವರೇ ಪಟ್ಟಿ ಮಾಡಿದ್ದಾರೆ. ಸೊ ಇದು ಯಾವಾಗ ಅಂದರೆ 2022-23 ಟೈಮಲ್ಲಿ ಮೆನ್ಷನ್ ಮಾಡಿರೋವಂಥದ್ದು. ಮೋಸ್ಟ್ಲಿ ಇದೇ ಸಿಲೆಬಸ್ಸು ನೆಕ್ಸ್ಟ್ ಏನಾರು ಕನ್ಫರ್ಮ್ ಆಗಿದ ತಕ್ಷಣ ಸಿಲೆಬಸ್ ಇದೇ ಇರುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಸಿಲೆಬಸ್ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಫಸ್ಟು ಮೊದಲನೆಯದಾಗಿ ಹೇಳೋದಾದರೆ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಸುಮಾರು ಜನ ಇವಾಗ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗು ರಿಲೇಟೆಡ್ಡು ಓದಿರೋಂಥವ್ರು ಇರ್ತೀರ. ಸೊ ಇದ್ರ ಬೇಸಿಸಲ್ಲಿ ನೋಡೋದಾದರೆ ಗ್ರ್ಯಾಜುಯೇಟ್ ಆ್ಯಂಡ್ ಎಬೋ ಲೆವೆಲ್ ಆದರೆ ಇವಾಗ ಪಾಲಿಟೆಕ್ನಿಕ್ ಲೆಕ್ಚರ್ ಇರ್ಬೋದು ಅಥವಾ ಅದರ ಮೇಲೆ ಏನಾದರೂ MTech ಕೇಳಿ ಕ್ವಾಲಿಫಿಕೇಷನ್ನಲ್ಲಿ ಪ್ರೊಫೆಸರ್ ಆ ಥರ ಏನಾರು ಹುದ್ದೆ ಅಥವಾ ಹೈಯರ್ ಪೊಸಿಷನ್ಸಿಗೆ ಇದು ಮಾಡೋ ಅಂಥವ್ರಿಗಾದರೆ ಇಲ್ಲಿ ಮೆನ್ಷನ್ ಆಗಿರೋಂಥ ಸಬ್ಜೆಕ್ಟ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಯಾವುದು ಬೇಸಿಕ್ ಇಂಜಿನಿಯರಿಂಗ್ ಅಂತ ಹೇಳ್ತಾನೆ. ಅದರಲ್ಲಿ ಯಾವ್ಯಾವ ಒಂದು ಸಬ್ ಟಾಪಿಕ್ಸ್ ಅಥವಾ ಮಾಡ್ಯೂಲ್ಸ್ ಅಂತ ಹೇಳೋದಾದರೆ ಇಂಜಿನಿಯರಿಂಗ್ ಇದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೈನ್ಸು, ಓಕೆ, ನಂತರ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, ಸ್ಟ್ರೆಂತ್ ಆಫ್ ದ ಮೆಟೀರಿಯಲ್ಲು, ಇಂಜಿನಿಯರಿಂಗ್ ಡ್ರಾಯಿಂಗು, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, ಸ್ಟ್ರೆಂತ್ ಆಫ್ ಮೆಟೀರಿಯಲ್ಲು. ಓಕೆ, ಸೊ ಇಷ್ಟು ರಿಲೇಟೆಡ್ ಟು ಬೇಸಿಕ್ ಇಂಜಿನಿಯರಿಂಗ್ ಇರುತ್ತೆ. ಓಕೆ, ದಿಸ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೇಳ್ತಾ ಇರೋದು. ನೆಕ್ಸ್ಟ್ ಇಂಜಿನಿಯರಿಂಗ್ ಮೆಟೀರಿಯಲ್ಸು. ಈ ಸಬ್ಜೆಕ್ಟಲ್ಲಿ ಯಾವ್ಯಾವ ಮಾಡ್ಯೂಲ್ಸ್ ಅನ್ನೋದಾದರೆ ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಮೆಟಲರ್ಜಿ, ಕಾಂಪೋಸಿಟ್ ಮೆಟೀರಿಯಲ್ಸು, ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಮೆಟಲರ್ಜಿ, ಕಾಂಪೋಸಿಟ್ ಮೆಟೀರಿಯಲ್ಸ್ ಅಂತ ಹೇಳಿದೆ. ಓಕೆ ಫೈನ್. ನಂತರ 3ನೇ ಸಬ್ಜೆಕ್ಟು ಥರ್ಮಲ್ ಆ್ಯಂಡ್ ಫ್ಲೂಯಿಡ್ಸ್ ಇಂಜಿನಿಯರಿಂಗ್ ಅಂತ ಹೇಳುತ್ತೆ. ಸೊ ಅದರಲ್ಲಿ ಮಾಡ್ಯೂಲ್ಸ್ ನೋಡೋದಾದರೆ ಥರ್ಮೋಡೈನಮಿಕ್ಸು, ಫ್ಲೂಯಿಡ್ ಮೆಕ್ಯಾನಿಕ್ಸು ಮತ್ತು IC ಇಂಜಿನ್ಸು, ಪವರ್ ಪ್ಲ್ಯಾಂಟ್ ಇಂಜಿನಿಯರಿಂಗು, ಥರ್ಮೋಡೈನಮಿಕ್ ಇಂಜಿನಿಯರಿಂಗು, ಅಗೇನ್ ಫ್ಲೂಯಿಡ್ ಮೆಕ್ಯಾನಿಕ್ಸು, ಟರ್ಬೋ ಮೆಷಿನರಿ, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗು, IC ಇಂಜಿನ್ಸು, ಓಕೆ, ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್ ಇರ್ಬೋದು. ನಂತರ ಡಿಸೈನ್ ರಿಲೇಟೆಡ್ ಟು ಥಿಯರಿ ಆಫ್ ಮೆಷಿನ್ಸ್ ಇರ್ಬೋದು, ಡಿಸೈನ್ ಆಫ್ ಮೆಷಿನ್ ಎಲಿಮೆಂಟ್ಸು, ಮೆಕ್ಯಾನಿಕಲ್ ಮೆಷರ್ಮೆಂಟ್ಸು. ಓಕೆ, ಸೊ ಈ ಸಬ್ ಟಾಪಿಕ್ಸ್ ಅಥವಾ ಮಾಡ್ಯೂಲ್ಸ್ಗಳಿರುತ್ತೆ. ನಂತರ ಪ್ರೊಡಕ್ಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗು, ಮೆಟಲ್ ಕಾಸ್ಟಿಂಗು, ಮೆಟಲ್ ಕಟ್ಟಿಂಗು, ಮೆಟಲ್ ಫಾರ್ಮಿಂಗು, ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಸು, ನಾನ್ ಟ್ರೆಡಿಷ್ನಲ್ ಮೆಷಿನಿಂಗು. ನಂತರ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು, ಓಕೆ, ಪ್ರೊಡಕ್ಷನ್ ಆ್ಯಂಡ್ ಆಪರೇಷನ್ ಮ್ಯಾನೇಜ್ಮೆಂಟು, ಆಟೋಮೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗು. ಫೈನ್. ಇಷ್ಟು ಏನಾಗುತ್ತೆ, ಈವನ್ ಇಟ್ ಇನ್ಕ್ಲೂಡ್ಸ್ ನ್ಯಾನೋ ಟೆಕ್ನಾಲಜಿ, ಆಟೋಮೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಸ್. ಇಷ್ಟು ಸಿಲೆಬಸ್ ಏನಾಗುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರಿಗೆ ಇರೋವಂಥದ್ದು. ಓಕೆ, ಸೊ ಆಲ್ಮೋಸ್ಟು ನಾನು ಈ PDF ನನ್ನ ಟೆಲಿಗ್ರಾಮಲ್ಲಿ ಏನು ಚಾನಲ್ ಇದೆಯಲ್ಲ ಅಥವಾ ಗ್ರೂಪ್ ಇದೆಯಲ್ಲ ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನೀವು ಅಲ್ಲಿ ನೋಡ್ಕೋಬೋದು. ಓಕೆ ಫೈನ್. ಇದು ರಿಲೇಟೆಡ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಇನ್ನು ಕೆಲವರು ಇರ್ತೀರ ಲೈಕ್ ಏನಂತ ಹೇಳ್ಬೋದು, ನೆಕ್ಸ್ಟು ಡಿಪ್ಲೊಮೊ ಇರ್ಬೋದು. ಇದು ಆಲ್ಮೋಸ್ಟು ಸಿಮಿಲರ್ ಇರುತ್ತೆ ಬಿಡಿ. ಓಕೆ ಫೈನ್. ಸೊ ಫೈನ್. ಓಕೆ, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ದು ಇದು PDF ನಾನು ಗ್ರೂಪಲ್ಲೂ ಸಹ ಹಾಕಿರ್ತೀನಿ. ನೀವು ಅಲ್ಲಿ ಬೇಕಾದರೆ ತೊಗೋಬೋದು. ಓಕೆ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಇನ್ನೇನಾದರೂ ಬೇಸಿಕ್ ಡೀಟೇಲ್ಸ್ ಅಥವಾ ನಿಮ್ಗೇನಾದ್ರು ನೆಸೆಸಿಟಿ ಇತ್ತು ಅಂದರೆ ಕಮೆಂಟ್ಸ್ ಮಾಡ್ಬೋದು. ಸೊ ದಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದರ ರಿಲೇಟೆಡ್ ವಿಡಿಯೋ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫೈನ್, ಥ್ಯಾಂಕ್ ಯು.